guys, welcome back to my channel. I hope you guys are doing great. So ನಾನು ನಿಮಗೆಲ್ಲ ಹೇಳಿದ್ದೆ that I took a first session. So ಇನ್ನೊಂದು ಸರಿ ತಗೊಳ್ತೀನ, was it worth 2000 rupees what I'm going to take ಅಂತ. I think I thought about it and I'm taking it today. So it's 18th today. Yes, so I'm going to take up and we'll see how it goes and I will let you know. And I'm very excited today, more excited because ಅವ್ರು ಹೇಳಿದ್ರು ಇವತ್ತಿಂದ they're gonna start the proper one. So last time it was like they were asking about my childhood and ಹೆಂಗಿರತ್ತೆ ಮುಂದೆ, ಇವಾಗ ಏನು ಮಾಡ್ತಿದ್ಯಾ and what is making you feel bad ಅಂತ ಎಲ್ಲ. ಸೊ ಇವತ್ತು ಆ್ಯಕ್ಚುಲಿ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಹೇಗಾಗತ್ತೆ ಅಂತ. ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಐ ಲೆಟ್ ಯು ನೋ ಹೌ ಇಟ್ ಗೋಸ್. Hi guys, so what I learned in this second session. So in case if you guys are angry, ನಿಮಗೆ ಏನಾದರೂ ಕೋಪ ಬಂದರೆ you can use 8 seconds breathing exercise. ಸೊ ಅಕಸ್ಮಾತ್ ನಿಮಗೆ ತುಂಬ ಕೋಪ ಬಂದು ಆಗ್ತಾಯಿಲ್ಲ ಅಂದಾಗ 8 seconds. ಸೊ 4 seconds ಇನ್ಹೇಲ್ ಮಾಡಿ, 1 2 3 4, ಆಮೇಲೆ 5 6 ಹೋಲ್ಡ್, 7 8 ಲೀವ್. ಈ ಥರ ಒಂದು ಸರಿ ಮಾಡಿದ್ರು ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಈವನ್ ಇಫ್ ಯು ಡೂ ಒನ್ಸ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ದೆನ್ ಸೊ ಹೌ ವಿ ಗೆಟ್ ವಿ ಹ್ಯಾವ್ ಟು ಫೋಕಸ್ ನಮ್ಮ ಬಾಡಿಯಲ್ಲಿ ಹಿಂಗೆ ಅಬ್ಸರ್ವೇಷನ್ ಮಾಡಬೇಕು. ಅಂದರೆ ನನಗೆ ಈ ಕೋಪ ಬರ್ತಾಯಿದ್ರೆ ವಾಟ್ ಆಮ್ ಐ ಫೀಲಿಂಗ್ ಇನ್ಸೈಡ್, ಲೈಕ್ ನನಗೆ ಏನು ಅನ್ನಿಸ್ತಾ ಇದೆ, ಕೋಪ ಬಂದಾಗ ಶಿವರ್ ಆಗ್ತಿದ್ದೀನಾ ಆರ್ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿದೆಯಾ ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆಯಾ. ಸೊ ದ್ಯಾಟ್ ಎಕ್ಸಸೈಸ್ ಐ ಹ್ಯಾವ್ ಟು ಡೂ ಇಟ್ ಆ್ಯಂಡ್ ದೆನ್ ಐ ಹ್ಯಾವ್ ಟು ಟೆಲ್ ಹರ್ ಇನ್ ಅ ವೀಕ್. ಆ್ಯಂಡ್ ವೆನ್ ವಿ ಆರ್ ಫೈಟಿಂಗ್, ನಾವು ಏನೇ ಜಗಳ ಆಡ್ತಾ ಇರುವಾಗಲೂ ಟುಡೇ ಇವಾಗ ಏನಾಗ್ತಿದೆಯೋ ಅದ್ರ ಪ್ರಕಾರ ಯೋಚನೆ ಮಾಡಬೇಕು, ನಾಟ್ ದ ಪಾಸ್ಟ್. ಮುಂಚೆ ಏನಾಗಿತ್ತು ಅದನ್ನು ತಲೆಯಲ್ಲಿ ಇಟ್ಕೊಂಡು ಯು ಆರ್ ಫೈಟಿಂಗ್ ಫಾರ್ ಪಾಸ್ಟ್. ಟುಡೇ ಇಟ್ಸ್ ಯೂಸ್ಲೆಸ್ ಫೈಟ್ಸ್. ಆ್ಯಂಡ್ ದೆನ್ ಶಿ ಸಜೆಸ್ಟೆಡ್ ಮೀ ದರ್ ಇಸ್ ಅ ಬುಕ್, Obama. So I'll just check in case if I get it, I'll start reading it. And that's it guys for today. And this is what I learned, and there were a lot of few personal things which we discussed, and I think for you guys this much is enough. And yeah, ashte. Bye bye.